ಸಿಕ್ಕಿದ್ದು ನಿಧಿ ಅಲ್ಲ ಎಂದಿದ್ದ ಪುರಾತತ್ವ ಇಲಾಖೆ ಈಗ ಯು ಟರ್ನ್ ಹೊಡೆದಿದೆ. ಸಿಕ್ಕಿದ್ದು ನಿಧಿ ಅಲ್ಲ ಅಂತ ಹೇಳಿತ್ತು ಪುರಾತತ್ವ ಇಲಾಖೆ, ಈಗ ಯು ಟರ್ನ್ ಹೊಡೆದಿದೆ. ಪತ್ತೆಯಾಗಿದ್ದು ನಿಧಿ ಅಲ್ಲ, ಕುಟುಂಬಸ್ಥರ ಚಿನ್ನ ಅಂತ ಹೇಳಿತ್ತು ಇಲಾಖೆ. ಈಗ ನಿಧಿ ಸರ್ಕಾರಕ್ಕೆ ಸೇರಿದ್ದು ಅಂತ ಇದೆ ಪುರಾತತ್ವ ಇಲಾಖೆ. ನ್ಯೂಸ್ ಫಸ್ಟ್ ಜೊತೆಗೆ ಧಾರವಾಡ ವಲಯ ಅಧೀಕ್ಷಕ ರಮೇಶ್ ಮಾತನಾಡಿದ್ದಾರೆ. ನಾನು ಒತ್ತಡದಲ್ಲಿ ಕುಟುಂಬಸ್ಥರ ಚಿನ್ನ ಎಂದಿದ್ದೆ ಅಂತ ಅಧಿಕಾರಿ ತಿಳಿಸಿದ್ದಾರೆ. ಇಂದು ನಿಧಿ ಸಿಕ್ಕಿರೋದ್ರಲ್ಲಿ ಯಾವ ಗೊಂದಲ ಇಲ್ಲ ಅಂತ ಹೇಳಿಕೆನ ಕೊಟ್ಟಿದ್ದಾರೆ. ನಿನ್ನೆ ಚಿನ್ನ, ಇಂದು ನಿಧಿ ಅಂತಿರೋದು ಯಾಕೆ ಪುರಾತತ್ವ ಇಲಾಖೆ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ಪುರಾತತ್ವ ಇಲಾಖೆಯ ಅಧಿಕಾರಿ ರಮೇಶ್ ಮೂಲಿಮನಿ ಜೊತೆ ನಮ್ಮ ಪ್ರತಿನಿಧಿ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕಂತ ನಿಧಿ ಅಲ್ಲ, ಅದು ಆ ಕುಟುಂಬಕ್ಕೆ ಸೇರಿದ್ದು ಅನ್ನುವಂತ ಹೇಳಿಕೆ ಕೊಟ್ಟಿದ್ದಂತ ಏನು ಕೇಂದ್ರ ಪುರಾತತ್ವ ಇಲಾಖೆಯ ಅಧಿಕಾರಿ ಆಗಿರುವಂತ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ಈ ಒಂದು ನಿಧಿ ಏನಿದೆ ಆ ಕುಟುಂಬಕ್ಕೆ ಸೇರಿದ್ದು ಅಂತ ಹೇಳಿದ್ರಿ. ಯಾವ ರೀತಿ ಸರ್ ಆ ಹೇಳಿಕೆ ಯಾಕೆ ಕೊಟ್ಟಿದ್ರಿ? ನಾ ಕುಟುಂಬಕ್ಕೆ ಸೇರುತ್ತೆ ಅಂತ ಹೇಳೇ ಇಲ್ಲ. ಅಲ್ಲ, ಅದು ನಿಧಿ ಅಲ್ಲ ಅಂತ ಹೇಳಿದ್ರಲ್ಲ ಅಷ್ಟೇ. ಈಗ ನಿಧಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಸರ್, ಯಾಕೆ ಇಲ್ಲ, ಅದನ್ನ ಅವಾಗಲೂ ನಿಧಿನೇ ಬೈ ಸ್ಲಿಪ್ ಆಫ್ ಟಂಗ್ ಬಂದಿದೆ ಅಷ್ಟೇ. ಅದೇಂಗ ಸರ್, ಒಂದು ಇದನ್ನ ಅನಿವಾರ್ಯ, ಮನುಷ್ಯ ಅಲ್ರಿ ನಾನು. ಅಲ್ಲಲ್ಲ, ಕರೆ ಮನುಷ್ಯ ಆದ್ಮೇಲೆ ತಪ್ಪು ಆಗೋದು ಸಹಜ. ಬಟ್ ಅವತ್ತು ಈಗ ಕುಟುಂಬ ನೀವು ಹೇಳಿದ ನಂತರ ಆ ಕುಟುಂಬ ಆ ನಿಧಿ ನಮ್ಗೆ ಸೇರ್ಬೇಕಾಗಿತ್ತು ಅಂತೇಳಿ ಅವರು ಯೂ ಟರ್ನ್ ನೋಡಿದ್ರು. ಅದಾದ ನಂತರ ಯಾವಾಗ ಅಲ್ಲಿನ ಸ್ಥಳೀಯರವ್ರು ಮನವೊಲಿಸಿ ನಂತರ ಅವ್ರಿಗೆ ಇಲ್ಲ, ಬೇಡ, ನಮಗೆ ಬೇಕಾ ಮನೆ ಕಟ್ಟಿಸ್ಕೊಡಿ, ಈ ಥರದ ಎಲ್ಲ ಹೇಳಿಕೆ ಕೊಡ್ತಾ ಇದ್ದಾರೆ. ನಿಮ್ಮ ಹೇಳಿಕೆಯಿಂದ ಅವರು ಈ ರೀತಿ ಒಂದು ಯೂ ಟರ್ನ್ ಹೊಡೆದಿದ್ರು. ಅದಕ್ಕೆ ಈ ಥರ ಸಾಕಷ್ಟು ಗೊಂದಲ ಆಗಿತ್ತಲ್ಲ, ಯಾಕಾಗಿತ್ತು ಅಂತೇಳಿ ಆ ಗೊಂದಲಕ್ಕೆ ತೆರೆ ಹೇಳ್ಬೇಕಂತ ಇವತ್ತು ನಾನು ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲೀಗ ರಾಜ್ಯ ಪುರಾತತ್ವ ಇಲಾಖೆಯವರು ಮತ್ತು ನಿಮ್ಮ ಕೇಂದ್ರ ಪುರಾತತ್ವ ಇಲಾಖೆಯವ್ರ ನಡುವೆ ಅಂದರೆ ಸಾಕಷ್ಟು ಗೊಂದಲ ಇತ್ತು, ಸಾಮ್ಯತೆ ಇರಲಿಲ್ವಾ ಅಥವಾ ಏನಂತ ಹೇಳಿ? ಯಾವ ರೀತಿಯಾದಂತಹ ಅಂತ ಗೊಂದಲ ಏನೂ ಇಲ್ಲ. ಥ್ಯಾಂಕ್ ಯು. ಹಂಗಲ್ಲ ಸರ್, ಈಗ ಕಾನೂನು ಅಂದರೆ ಆ್ಯಕ್ಟ್ ಅಂದರೆ ಒಂದೇ ಇರ್ತಾವಲ್ಲ, ರಾಜ್ಯ ಪುರಾತತ್ವ ಇಲಾಖೆ ಆಗಲಿ ಅಥವಾ ಕೇಂದ್ರ ಪುರಾತತ್ವ ಇಲಾಖೆ ಆಗಲಿ, ಎರಡೂ ಒಂದೇ ಇರ್ತಾವಲ್ಲ. ಅಂದರೆ ಏನೇನು ಆ್ಯಕ್ಟ್ ಇರಬೇಕು, ಏನೇನು ಕಾಯ್ದೆ ಕಾನೂನುಗಳಿರಬೇಕು, ಎಲ್ಲವೂ ಸೇಮ್ ಆಗಿರ್ತಾವಲ್ವ. ಆ ರೀತಿ ಇದ್ದಾಗ ನೀವು ಇದು ನಿಧಿ ಅಲ್ಲ ಅಂತ ಅನ್ನುವಂಥದ್ದನ್ನು ನೀವು ಹೇಳಿದರೆ ರಾಜ್ಯ ಪುರಾತತ್ವ ಇಲಾಖೆಯವರು ಇದು ನಿಧಿ ಅನ್ನೋಂಥ ಸ್ಪಷ್ಟನೆಗೆ ಬಂದರು. ಅದು ಯಾಕಾಯ್ತು ಈ ರೀತಿ ಗೊಂದಲ ಅಂತೇಳಿ? ಗೊಂದಲ ಏನೂ ಆಗಿಲ್ಲ. ಹಾಂ ಸರ್, ಥ್ಯಾಂಕ್ ಯು. ಆಯಿತಾ? ಈಗ ಅಂದರೆ ನೀವು ಈ ಥರ ಹೇಳ್ತಾ ಇರೋದ್ರಿಂದ ನಿಮ್ದು ನಿನ್ನೆ ಏನು ಹೇಳಿದ್ರಿ, ಯಾವ ರೀತಿಯಾಗಿ ಕೂಲಾಗಿ ಮಾತಾಡಿದ್ರಿ, ಯಾವ ರೀತಿಯಾಗಿ ಕರೆಕ್ಟಾಗಿ ಏನೇನು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಆ ರೀತಿ ಇವತ್ತು ನಿಮ್ಮ ಬಾಯಿಂದ ಬರ್ತಾ ಇಲ್ಲ. ಯಾಕಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ HK ಪಾಟೀಲ್ ಅವರು ಕೂಡ ಪ್ರೆಸ್ ಮೀಟ್ ಮಾಡಿದರು, ಜಿಲ್ಲಾಡಳಿತರು ಕೂಡ ಸ್ಥಳಕ್ಕೆ ಭೇಟಿ ನೀಡುವಂಥ ಪರಿಸ್ಥಿತಿ ಆಯಿತು. ಹೀಗಾಗಿ ಇವತ್ತು ಅವರು ನೀವು ಕೂಡ ಪ್ರೆಸ್ ಮೀಟ್ ಮಾಡಿದಾಗ ಈ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ಒತ್ತಡ ಆಗಿರ್ಬೋದು ಅನ್ನುವಂಥ ಜನ ಕೂಡ ಆರೋಪ ಮಾಡ್ತಾ ಇದ್ದಾರೆ. ನನಗೆ ಯಾವ ರೀತಿಯಾದಂಥ ಒತ್ತಡ ಇಲ್ಲ. ನನ್ನ ನಿರ್ಧಾರನ ಹೇಳಿದ್ದೀನಿ. ಅಲ್ಲಿ ಈಗ ರಾಜ್ಯ ಪುರಾತತ್ವ ಇಲಾಖೆಯವರು ಮತ್ತು ಜಿಲ್ಲಾಡಳಿತ ಅದು ನಿಧಿ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ನೀವು ಬದ್ಧವಾಗಿದ್ದೀರಾ ಅಥವಾ ಹೆಂಗೆ? ಖಂಡಿತ ಬದ್ಧವಾಗಿದ್ದೀನಿ. ಅದು ನಿಧಿನೇ ಅಂತ ಹೇಳಿ. ನಿಧಿನೇ ಅಂತ. ಈಗ ಆ ಕುಟುಂಬಕ್ಕೆ ಏನು ಹೇಳಕ್ ಬಯಸ್ತೀರಿ? ಅದನ್ನ ಅಲ್ಲ, ಈಗ ಯಾಕಂದ್ರೆ ಅವರು ನಿಧಿ ಜಿಲ್ಲಾಧಿಕಾರಿಗಳು ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾರೆ. ಥ್ಯಾಂಕ್ ಯು. ಇದು ಏನು ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳ ಮಾತು. ಇದು ಕುಟುಂಬಕ್ಕೆ ಸೇರಿದ್ದು ಅಥವಾ ಆ ಜಾಗದಲ್ಲಿ ಸಿಕ್ಕಿರುವಂಥ ಏನು ನಿಧಿ ಇದೆ ಅವ್ರಿಗೆ ಸೇರಿದ್ದಂತಲ್ಲ, ಅದು ನಿಧಿನೇ ಅನ್ನುವಂಥ ಸ್ಪಷ್ಟನೆಯನ್ನು ಈಗ ಯೂ ಟರ್ನ್ ಹೊಡಿತಾ ಇದ್ದಾರೆ. ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸುರೇಶ್, ನೋಡಿ, ಚಿಕ್ಕಪ್ಪ ಒಂದು ಕಡೆ ಆರೋಪ ಮಾಡ್ತಾರೆ, ನಮ್ಮ ಹುಡುಗನ್ನ ಯಾಕೆ ಮನೆಗೆ ಕರ್ಕೊಂಡು ಹೋದ್ರು, ಫೋಟೋ ಯಾಕೆ ತೆಗೆದ್ರು, ಅರ್ಧ ಚಿನ್ನ ಎತ್ಕೊಂಡಿದ್ದಾರೆ ಅಂತ. ಮತ್ತೊಂದು ಕಡೆ ಇವಾಗ ಅಧಿಕಾರಿ ಕೂಡ ಯೂ ಟರ್ನ್. ಏನ್ ನಡೀತಾ ಇದೆ ಈ ಪ್ರಕರಣದಲ್ಲಿ ಅಂತ? ಹೌದು, ಏನು ಮಧುಸೂದನ್, ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಏನು ನಿಧಿ ಸಿಕ್ಕಿದೆ, ಇದು ಒಂದು ದಿನಕ್ಕೆ ಒಂದೊಂದು ತಿರು ಪಡ್ಕೊಳ್ತಾ ಹೋಗ್ತಾ ಇದೆ. ಸಾಕಷ್ಟು ಗೊಂದಲಕ್ಕೂ ಕೂಡ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗಿತ್ತು. ಏನು ಕಳೆದ ದಿನ ಅಂದ್ರೆ 10ನೇ ತಾರೀಕಿನ ದಿನ ಏನು ನಿಧಿ ಪತ್ತೆ ಆಯಿತು. ಆ ನಿಧಿ ಪತ್ತೆ ಆದ ದಿನದಿಂದ ಇವತ್ತಿಗೂ ಕೂಡ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗ್ತಾ ಇದೆ. ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಏನು ಪ್ರಾಮಾಣಿಕತೆ ಮೆರೆದಂತ ಆ ಕುಟುಂಬಕ್ಕೆ ಎಲ್ಲೋ ಒಂದ್ ಕಡೆ ಸರ್ಕಾರ ಆಗಿರ್ಬೋದು ಅಥವಾ ಅಲ್ಲಿನ ಕೆಲವರು ಒಂದಿಷ್ಟು ಏನೋ ಅನ್ಯಾಯ ಮಾಡಿದ್ರ ಅನ್ನುವಂತ ಚರ್ಚೆ ಕೂಡ ಈಗ ನಡೀತಾ ಇರುವಂತದ್ದು. ಯಾಕಂತಂದ್ರೆ ಸಾಕಷ್ಟು ಕೆಲವೊಂದಿಷ್ಟು ಅನುಮಾನ ಕೂಡ ಆ ಕುಟುಂಬದ ಕೆಲವೊಂದಿಷ್ಟು ಸದಸ್ಯರು ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಜಿಲ್ಲಾಡಳಿತ ಕೂಡ ಸಾಕಷ್ಟು ಗೊಂದಲ ಇರೋದ್ರಿಂದ ಇದೆ, ಸಾಕಷ್ಟು ಚರ್ಚೆಗೆ ಕೂಡ ಸಾಕಷ್ಟು ಅನುಮಾನಗಳು ಕೂಡ ಕಾರಣ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಏನು ಆ ನಿಧಿ ಪತ್ತೆ ಆಗಿರ್ತಕ್ಕಂಥ ಕುಟುಂಬ ಏನಿದೆ, ಪ್ರಜ್ವಲ್ ರೀತಿ ಅನ್ನೋಂಥ ಯುವಕ ಏನಿದೆ, ಆತನ ಚಿಕ್ಕಪ್ಪ ಈಗ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಅಂದ್ರೆ ನಿಧಿ ಎಲ್ಲೋ ಒಂದ್ ಕಡೆ ಅದರಲ್ಲಿ ಬೇರೆಯವರು ತಕೊಂಡಿದ್ದಾರೆ ಅಥವಾ ಕಳ್ಳತನ ಮಾಡಿ
ಮಾಡಿದ್ರೆ ಅನ್ನುವಂತ ಆರೋಪವನ್ನ, ಗಂಭೀರವಾದಂತಹ ಆರೋಪವನ್ನ ಈಗ ನ್ಯೂಸ್ ಫಸ್ಟ್ಗೆ ಮಾಡಿರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಏನು ಅವತ್ತು 10ನೇ ತಾರೀಕಿನ ದಿನ ಮಧ್ಯಾಹ್ನ ಏನು ನಿಧಿ ಪತ್ತೆ ಆಗುತ್ತೆ, ಆ ನಿಧಿ ಪತ್ತೆ ಆದ ನಂತರ ಆ ಮಗು ಏನಿದೆ ಆ ನಿಧಿಯ ಆ ಚೆಂಬಣ್ಣ ಆ ಪಕ್ಕದಲ್ಲಿ ಇರ್ತಕ್ಕಂಥ ಗುಡಿ ಬಳಿ ಆತ ಕೂತಿರ್ತಾನೆ. ಸಾಕಷ್ಟು ಜನರು ಕೂಡ ಅಲ್ಲಿ ನೆರೆದಿರ್ತಾರೆ. ಆದ್ರೆ ಅದು ಆ ಮಾಹಿತಿ ತಿಳಿದಂತ ಅಲ್ಲಿನ ಗ್ರಾಮ ಪಂಚಾಯತಿ ಮೆಂಬರ್ ಒಬ್ರು ಆ ಸ್ಥಳಕ್ಕೆ ಭೇಟಿ ನೀಡಿ ಅದನ್ನ ನೋಡ್ಕೊಂಡು ಆತನ ಮಗುವನ್ನ ಪ್ರಜ್ವಲ್ ಏನಿದನೆ 8ನೇ ತರಗತಿ ವಿದ್ಯಾರ್ಥಿ ಆತನನ್ನ ಒಬ್ಬನನ್ನೇ ಅವರು ತಮ್ಮ ಮನೆಗೆ ಕರೆದುಕೊಂಡೋಗಿ ಅಲ್ಲಿ ಏನು ಆ ಚಿನ್ನವನ್ನ ನೋಡಿ ಫೋಟೋವನ್ನ ಮಾತ್ರ ಏನು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಕಳಿಸ್ತಾರೆ. ಅಲ್ಲಿ ಇವನು ಒಬ್ಬನೇ ಯಾಕೆ ಕರೆದುಕೊಂಡು ಹೋದ್ರು ಅನ್ನುವಂಥದ್ದು ಅನುಮಾನ. ಅಂದ್ರೆ ಇವ್ರೆಲ್ಲೋ ಒಂದ್ ಕಡೆ ಅದರಲ್ಲಿ ಏನಾದ್ರು ಬಂಗಾರವನ್ನ ಚಿನ್ನವನ್ನ ಕೆಲವೊಂದಿಷ್ಟು ತಕ್ಕೊಂಡಿರ್ಬೋದು. ಯಾಕಂದ್ರೆ ಅದು ಪೂರ್ತಿ ಏನ್ ಚೆಂಬು ಏನಿತ್ತು ತುಂಬಿತ್ತು, ಆದ್ರೆ ಈಗ ಅರ್ಧ ಆಗಿದೆ. ಯಾಕಂದ್ರೆ ಇವರು ಅನುಮಾನ ವ್ಯಕ್ತಪಡಿಸೋಕ್ಕಿಂತ ಮುಂಚೆನೂ ಕೂಡ ಸಾಕಷ್ಟು ಅಂದ್ರೆ 1 kg ಬಂಗಾರ ಅನ್ನುವಂತ ಹೇಳಿಕೆ ಕೂಡ ಕೊಡ್ಲಾಗಿತ್ತು. ಅಂದ್ರೆ ಒಂದು ಚಿನ್ನ ಬಂಗಾರ ಇದೆ ಅಂತೇಳಿ. ಆದ್ರೆ ತೂಕ ಮಾಡಿದಾಗ ಕೇವಲ 460-70 ಗ್ರಾಮ್ ಚಿನ್ನ ಆಗಿತ್ತು. ಹೀಗಾಗಿ ಅವರು ಏನು ಅನುಮಾನ ವ್ಯಕ್ತಪಡಿಸೋದಕ್ಕೂ ಮತ್ತೆ ಇಲ್ಲಿ ಆಗಿರುವಂತ ಹೇಳಿಕೆ ಮತ್ತೆ ತೂಕ ಮಾಡಿದಂತ ಏನು ಚಿನ್ನದ ಏನಿದೆ ಇದಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಹೀಗಾಗಿ ಇನ್ನೊಂದ್ ಕಡೆ ಏನು ಮರುದಿವಸ ಏನು ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿ ಕೂಡ ಏನು ರಮೇಶ್ ಮುಲಿಮನಿ ಅನ್ನೋರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ರು. ಅದು ಈ ಒಂದು ಮನೆಯಲ್ಲಿ ಸಿಕ್ಕಿದೆ ಅನ್ನೋದಾದ್ರೆ ಅದು ಕೇವಲ ಅವ್ರ ಮನೆಗೆ ಸಂಬಂಧಪಟ್ಟಿದ್ದು, ಅಂದ್ರೆ ಇದು ನಿಧಿ ಅಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅದಾದ ನಂತರ ಮರುದಿವಸ ಇದೇನು ಸಾಕಷ್ಟು ಚರ್ಚೆ ಕೂಡ ಅವರ ಹೇಳಿಕೆ ನಂತರ ಕುಟುಂಬಸ್ಥರು ಇದು ನಮ್ಗ ನಿಧಿ ಬೇಕು, ನಮ್ದೇ ಇದು ಅನ್ನುವಂತ ಹೇಳಿಕೆಯನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಇದಾದ ನಂತರ ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಬೇರೆ ರೀತಿಯಾದಂತ ಹೇಳಿಕೆಯನ್ನು ಕೂಡ ಕೊಡೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ಇದೇ ನಮ್ಮ ಏನು ಯಾವ ಭೂಮಿಯಲ್ಲಿ ಸಿಕ್ಕಿರ್ತಕ್ಕಂಥ ಯಾವುದೇ ರೀತಿಯಾದಂತ ನಿಧಿ ಆಗ್ಲಿ ಅಥವಾ ಬಂಗಾರ ಆಗ್ಲಿ ಅದೆಲ್ಲ ಸರ್ಕಾರಕ್ಕೆ ಸೇರಿದ್ದು ಅನ್ನುವಂತ ಹೇಳಿಕೆಯನ್ನು ಕೊಡೋದಕ್ಕೆ ಅಧಿಕಾರಿಗಳು ಕೂಡ ಮುಂದಾಗ್ತಾರೆ. ನಿನ್ನೆ ಕೂಡ ಏನು ರಾಜ್ಯ ಪುರಾತತ್ವ ಇಲಾಖೆಯ ಅಧಿಕಾರಿ ಕೂಡ ನಿರ್ದೇಶಕರು ಕೂಡ ಏನು ತೇಜೇಶ್ವರ್ ಅನ್ನೋರು ಸ್ಥಳಕ್ಕೆ ಭೇಟಿ ನೀಡಿ ಇದು ಏನು ಅವ್ರ ಕುಟುಂಬಕ್ಕೆ ಸೇರಿದ್ದಲ್ಲ, ಇದು ನಿಧಿ ಅಂದ್ರೆ ಸರ್ಕಾರದ ಸ್ವತ್ತು ಅನ್ನುವಂತ ಹೇಳಿಕೆಯನ್ನು ಕೊಡ್ತಾರೆ. ಹೀಗಾಗಿ ಸಾಕಷ್ಟು ಗೊಂದಲದ ನಡುವೆ ಜಿಲ್ಲಾಡಳಿತ ಡಿಸಿ ಅವರು ಕೂಡ ಕಳೆದ 3 ದಿನಗಳಿಂದ ಆ ಸ್ಥಳಕ್ಕೆ ಭೇಟಿ ನೀಡಿರಲಿಲ್ಲ. ಜಿಲ್ಲಾಡಳಿತ ಆ ಕುಟುಂಬಕ್ಕೆ ಕೂಡ ಯಾವುದೇ ರೀತಿಯಾದಂತಹ ಸ್ಪಂದನೆ ಕೂಡ ಸರಿಯಾಗಿ ಕೊಟ್ಟಿರಲಿಲ್ಲ. ಯಾಕಂತಂದ್ರೆ ಇಡೀ ಕುಟುಂಬ ಒಂದ್ ರೀತಿ ಬಡತನದಿಂದ ಏನು ಹಿನ್ನೆಲೆಯಿಂದ ಇರೋದು, ಅಂದ್ರೆ ತಾಯಿ ಮಗ ಮಾತ್ರ ಇರೋದು. ಈಗ ಸದ್ಯ ಆ ತಾಯಿ ಮನೆಯಲ್ಲಿ, ಅಜ್ಜಿ ಮನೆಯಲ್ಲಿ ಅವರು ಇರುವಂತದ್ದು, ಅವ್ರ ಆಶ್ರಯಲ್ಲಿ ಇರುವಂತದ್ದು. ಏನು ಮನೆ ಕಟ್ಟಿಸ್ಕೊಳ್ತಾ ಇದ್ರು ಅದಕ್ಕೂ ಕೂಡ ಈಗ ಕೂತು ತಂದಿರುವಂತದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಸಾಕಷ್ಟು ಗೊಂದಲದ ನಡುವೆ ಈಗ ಸರ್ಕಾರ ಸ್ವತ್ತು ಅನ್ನುವಂತ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗ್ತಾ ಇದೆ. ಮಧುಸೂದನ್, ಧನ್ಯವಾದ ಸುರೇಶ್ ನಿಮ್ಮ ಮಾಹಿತಿಗೆ.